ಇದು ನಿಮ್ಮದು ವೆಲ್ಕಮ್ ಸ್ಕ್ರೀನ್, ಹೌದಾ? ಇವಾಗ ಇಲ್ಲೇ ನೀವು ಹೋಗ್ತೀನಿ, ನೀವು ಇಲ್ಲಿ ಎಷ್ಟು ಅದ ನಿಮಗಿಲ್ಲೇ ಪಾರ್ಟ್ ಅಸೆಂಬ್ಲಿ ಡ್ರಾಯಿಂಗ್ ಅಂತದ. ಇವಾಗ ನೀವೇನು ಮಾಡ್ತಾಯಿದ್ದೀರಿ, ಇವಾಗ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಿ, ಹೌದಿಲ್ಲ? ಸೊ ಇಲ್ಲೇನು ಸೆಲೆಕ್ಷನ್ ಮಾಡ್ಕೋಬೇಕು, ಡ್ರಾಯಿಂಗ್ ಸೆಲೆಕ್ಷನ್ ಮಾಡ್ಕೋಬೇಕು. ಸೇವ್ ಓಕೆ. ಆಮೇಲೆ ನಿಮಗೆ ಹೇಳಿದೆ ಸ್ಟ್ಯಾಂಡರ್ಡ್ ಸೈಜು ಅದಾವು, ಕಸ್ಟಮ್ ಸೈಜು ಅದ. ಸೊ ನೀವು ಸ್ಟ್ಯಾಂಡರ್ಡ್ ಬೇಕಂದ್ರೆ A4 ಸೈಜ್ ಸೆಲೆಕ್ಷನ್ ಮಾಡಿಕೊಡ್ರಿ, ಓಕೆ ಅನ್ರಿ. ಇಲ್ಲ ನಿಮಗೆ ಕಸ್ಟಮೈಸ್ ಬೇಕಂದ್ರೆ ಇದನ್ನು ಸೆಲೆಕ್ಷನ್ ಮಾಡಿಕೊಡ್ರಿ. ಕಸ್ಟಮ್ ಶೀಟ್ ಸೈಜ್ 297 210, ಓಕೆ. ಇದಾದಮೇಲೆ ಇಲ್ಲಿ ಓಕೆ ಅನ್ರಿ. ಸೊ ಓಕೆ ಎಂದು ಇಲ್ಲ ಫಿಟ್ ಆಪ್ಷನ್ ಅದ ನೋಡಿ, ಜೂಮ್ ಟು ಫಿಟ್, F ಹೊಡೀರಿ. ಇವಾಗ ನೋಡಿ ಇಲ್ಲಿ ಡಿಫ್ರೆನ್ಸ್ ಕಾಣತ್ತದಲ್ಲ ಇಲ್ಲೇ, ಹೌದಲ್ಲ? ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಎಡಿಟ್ ಶೀಟ್ ಫಾರ್ಮೆಟ್ ಅನ್ರಿ. ಟೈಟಲ್ ಚಾರ್ಟ್ ಮಾಡಲ್ರಿ ನಾನೇನು ಮಾಡ್ತೀನಿ ಅಂದ್ರೆ ಕಸ್ಟಮ್ ಶೀಟ್ ಸೈಜ್ ಹೋಗ್ತೀನಿ. ಏನು ಮಾಡ್ಬೇಕು ಹೇಳ್ರಿ, ಅದು ನಿಮಗೆ ಹೋಗ್ಬೇಕಂದ್ರೆ ರೈಟ್ ಕ್ಲಿಕ್ ಮಾಡಬೇಕು, ಎಡಿಟ್ ಶೀಟ್ ಫಾರ್ಮೆಟ್ ಅನ್ಬೇಕು. ಸೊ ಎಡಿಟ್ ಶೀಟ್ ಆಗುತ್ತೆ. ಇಲ್ಲೊಂದು ನಾವು ಐಕಾನ್ ಬರ್ತದೆ ನೋಡಿ ಇಲ್ಲೇ, ರಿಟರ್ನ್ ಟು ಶೀಟ್ ಅಂತೇಳಿ, ಇದನ್ನು ಕ್ಲಿಕ್ ಮಾಡಬೇಕು. ಅವಾಗ ನಿಮಗೇನಾಗುತ್ತೆ, ಪೇಪರ್ ಸೈಜ್ ಡಿಫ್ರೆನ್ಸ್ ಹೋಗುತ್ತೆ. ಅರ್ಥ ಆಯ್ತಾ? ಇನ್ನೊಂದ್ಸಲ ಮಾಡ್ತೀನಿ ನೋಡ್ರಿ. ಇವಾಗ ಒಂದು ಶೀಟ್ಸ್ ಆಲ್ರೆಡಿ ತೊಗೊಂಡಿದ್ದದಕ್ಕೆ ಎಲ್ಲ ಕರೆಕ್ಟ್ ಬರ್ತದೆ. ಈಗ ಶೀಟ್ 2 ಐತಿ, ಹೌದಾ? ಏನದ ಡೈಮೆನ್ಷನ್ಸ್ ಇಲ್ಲಿ? ಕಸ್ಟಮ್ ಶೀಟ್ ಸೈಜ್ ಆಯ್ತಾ, 297 210 ಆಯ್ತಾ? ಒಂದು ಸಲ ಮಾಡಿದ್ದಕ್ಕೆ ಮೇಲೆ ಡುಪ್ಲಿಕೇಟ್ ಶೀಟ್ ಮಾಡಿದ್ರೆ ಅದರದ್ದೇ ಪ್ರಾಪರ್ಟಿ ತೊಗೊಂಡು ಬರ್ತದೆ. ಇದು ಕ್ಲಿಯರ್ ಆಯ್ತಾ? ಇಲ್ಲೇನು ಮಾಡ್ರಿ, ಟೈಪ್ ಆಫ್ ಪ್ರೊಜೆಕ್ಷನ್ ಫಸ್ಟ್ ಆ್ಯಂಗಲ್ ಮಾಡಿಕೊಡ್ರಿ. ಇದನ್ನು ನೀವು ಮಾಡ್ಲಿಂಗ್ ಮಾಡುವಾಗ ಹೇಳ್ತೀವಂತ, ಈಗೇನು ಬೇಡ. 2 ಶೀಟ್ ಹಾಕ್ಕೊಂಡೆ ನಾನೀಗ, ಹೌದಾ? ಒಂದು ಡಿಲೀಟ್ ಮಾಡ್ತೀನಿ. ಇದೊಂದು ಶೀಟ್ ಆಯಿತಾ? ಸೊ ಇದೇನು ಮಾಡ್ಕೋತೀನಿ ನಾನು, ಫಿಟ್ ಮಾಡ್ತೀನಿ. ಇಷ್ಟು ಮಾಡ್ಲಿಕ್ಕೆ ಏನಾದರೂ ಪ್ರಾಬ್ಲಮ್ ಅದ? ಇಷ್ಟು ಮಾಡ್ಲಿಕ್ಕೆ ಏನಾದರೂ ಪ್ರಾಬ್ಲಮ್ ಅದ? ಓಕೆ. ಇವಾಗ ಏನು ಮಾಡ್ತೀನಿ, ಅಪ್ರಾಕ್ಸಿಮೇಟ್ಲಿ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೀನಿ ನಾನು ವಿತ್ 2 ಕಾರ್ನರ್ಸ್. ರೆಕ್ಟ್ಯಾಂಗಲ್ ಬೈ 2 ಕಾರ್ನರ್ಸ್. ಕಾರ್ನರ್ ರೆಕ್ಟ್ಯಾಂಗಲ್ ಅಂತ ಇದೆಯಲ್ಲ, ಅದು ಸೆಲೆಕ್ಷನ್ ಮಾಡಿ ಡ್ರಾ ಮಾಡ್ತೀನಿ. ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ರಿ? ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ರಿ? ಓಕೆ. Select rectangle, corner rectangle. So place first corner and opposite corner. Then you say OK. Close dialog. ಆಯಿತು? ಇವಾಗ ನಾನು ಡಯಾಗ್ರಾಮ್ ಡ್ರಾ ಮಾಡ್ತೀನಿ, ಅಬ್ಸರ್ವ್ ಮಾಡಿರಿ. ಸೊ ಅದ್ರ ಲೆಂತ್ ಎಷ್ಟದ? 80 mm ಅದ. ಇಲ್ಲಿ ನೀವು ಡೈಮೆನ್ಷನ್ಸು ಕೊಡ್ಬೋದು. ಯು ಕ್ಯಾನ್ ಪ್ರೊವೈಡ್ ಡೈಮೆನ್ಷನ್ಸ್ ಹಿಯರ್. ದಿಸ್ ಇಸ್ ವಾಟ್ 15. ಐ ಆಮ್ ಜಸ್ಟ್ ಸರ್ಚಿಂಗ್ ಇಟ್. ಅದು ನನ್ನ ಡೈಲಾಗ್ ಬಾಕ್ಸ್ ಸಿಗ್ತಾ ಇಲ್ಲ, ಅದು ಡೈಲಾಗ್ ಬಾಕ್ಸ್ ಸಿಕ್ಕರೆ ನಿಮ್ಗೆ ಹೇಳ್ತೀನಿ. ಇವಾಗ ಏನಾಯ್ತಿದ್ದು, ರೆಕ್ಟ್ಯಾಂಗಲ್ ಆಯ್ತು ಈಗ, ಹೌದಾ? ಸೊ ನಾನು ಅದಕ್ಕೇನು ಮಾಡ್ತೀನಿ ಅಂದರೆ ಡೈಮೆನ್ಷನ್ಸ್ ಕೊಡ್ತೀನಿ. ಸೊ ದಿಸ್ ಇಸ್ ಹೌ ಮಚ್, ಇಟ್ ಈಸ್ 80. ಓಕೆ. ಸೊ ನಾವು ದಿಸ್ ಡೈಮೆನ್ಷನ್ ಇಸ್ ಹೌ ಮಚ್, ಇಟ್ ಈಸ್ 15. ಇವಾಗ ಏನು ಮಾಡಿದೆ ನಾನು, 15 80 ರೆಕ್ಟ್ಯಾಂಗಲ್ ಡ್ರಾ ಮಾಡಿದೆ, ಕರೆಕ್ಟಾ? ಇವಾಗ ನಮಗೆ ಸೆಂಟರ್ ಪಾಯಿಂಟ್ ಬೇಕು ಸರ್ಕಲ್ ಡ್ರಾ ಮಾಡಲಿಕ್ಕೆ. ನೀವೇನು ಮಾಡಿರಿ, ನಿಮಗೆ ಆಫ್ಸೆಟ್ ಕಮಾಂಡ್ ಯೂಸ್ ಮಾಡಲಿಕ್ಕೆ ಫಿಸಿಬಲ್ ಆಗ್ತಾ ಇಲ್ಲ ಅಂದರೆ, ಗೊತ್ತಾಗ್ತಾ ಇಲ್ಲಾಂದರೆ ಲೈನ್ ತೊಗೊಳ್ರಿ, ಜಸ್ಟ್ ಮೂವ್ ಮಾಡಿರಿ. ಇಲ್ಲಿ ಮೂವ್ ಮಾಡಿದ ಮೇಲೆ ಮಿಡ್ ಪಾಯಿಂಟ್ ತೋರಿಸುತ್ತೆ, ಕಾಣುತ್ತಾ? ಯೆಲ್ಲೋ ಬಾಕ್ಸಲ್ಲಿ ಮಿಡ್ ಪಾಯಿಂಟ್ ತೋರಿಸುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ಎಷ್ಟು ಡಿಸ್ಟೆನ್ಸ್ ಕೊಡಬೇಕು, ಇಲ್ಲಿ 20 ಡಿಸ್ಟೆನ್ಸ್ ಕೊಡಬೇಕು. ಇವಾಗ ಏನಾಯ್ತು, ನಿಮಗೆ ಸರ್ಕಲದ್ದು ಸೆಂಟರ್ ಪಾಯಿಂಟ್ ಸಿಕ್ತು, ಕರೆಕ್ಟಾ? ಇವಾಗ ಇಲ್ಲಿ 2 ಸರ್ಕಲ್ ಡ್ರಾ ಮಾಡ್ತೀನಿ ನಾವು. ಒಂದು 25, ಹೌದಾ? ಇನ್ನೊಂದು 15. ಡೈಮೆನ್ಷನ್ಸ್ ತೊಗೊಳ್ರಿ.
ಇದೆಷ್ಟಿದು 15 ಇದೆ ಡಯಾಮೀಟ್ರು, ಹೌದಾ? ಇದೆಷ್ಟಿದು ಡಯಾಮೀಟ್ರು? ಡಯಾಮೀಟ್ರ್ 50, ರೇಡಿಯಸ್ಸು 25. ಇವಾಗ ಆಯಿತಾ? ಇಷ್ಟು ಕ್ಲಿಯರ್ ಆಯಿತಾ? ಇವಾಗ ಲೈನ್ ಕಮಾಂಡ್ ತೊಗೋತೀನಿ. ಇಲ್ಲಿ ಕ್ವಾಡ್ರಂಟ್ ಪಾಯಿಂಟ್ ತೋರಿಸುತ್ತೆ ನೋಡ್ರಿ, ಅಲ್ಲಿ ಡೈಮಂಡ್, ರೆಡ್ ಕಲರ್ ಡೈಮಂಡ್ ತೋರಿಸುತ್ತಿಲ್ಲ? ಟ್ರಿಮ್, ಯಾವ ಟ್ರಿಮ್ ಇಲ್ಲೇ? ಪವರ್ ಟ್ರಿಮ್. ಪವರ್ ಟ್ರಿಮ್ ಯಾವಾಗ ಆ್ಯಕ್ಟಿವೇಟ್ ಆಗುತ್ತೆ? ನೀವು ಮೌಸ್ ಹಿಡ್ಕೊಂಡು ಕಂಟಿನ್ಯೂಸ್ ಆಗಿ, ಲೆಫ್ಟ್ ಮೌಸ್ ಹಿಡ್ಕೊಂಡು ಕಂಟಿನ್ಯೂಸ್ ಆಗಿ ಡ್ರಾ ಮಾಡಿದ್ರೆ ಪವರ್ ಟ್ರಿಮ್ಮು ಆ್ಯಕ್ಟಿವೇಟ್ ಆಗುತ್ತೆ. ಫ್ರಂಟ್ ವ್ಯೂ ಮುಗಿತಲ್ಲ ಫ್ರಂಟ್ ವ್ಯೂ. ಇವಾಗ ನೋಡ್ರಿ, ಟಾಪ್ ವ್ಯೂ ಡ್ರಾ ಮಾಡ್ತೀನಿ ನಾನು. ಟಾಪ್ ವ್ಯೂದಲ್ಲಿ ಏನು ಮಾಡ್ತೀನಿ? ಜಸ್ಟ್ ಐ ಆಮ್ ಗೆಟಿಂಗ್ ದಿ ಪ್ರೊಜೆಕ್ಷನ್ ಆಫ್ ದಿ ಆಲ್ರೆಡಿ ಡ್ರಾನ್ ಫ್ರಂಟ್ ವ್ಯೂ. ಡೈಮೆನ್ಷನ್ಸ್, ಇಟ್ ಇಸ್ ಹೌ ಮಚ್? 25, ರೈಟ್? ವಿಡ್ತ್ ಅಂಕರು ಸೇಮ್ ಅದ, ಬೇಕಾದ್ರೆ ಚೆಕ್ ಮಾಡಿರಿ, ವಿಡ್ತ್ ಸೇಮ್ ಅದ. ಏಯ್ಟಿ ಐತೆ ಬಿಡ್ತ ಐತಿಲ್ಲ 80. ಹಾಂ, ಇವಾಗ ಅನದರ್ 2 lines. ಸೊ ಫ್ರಮ್ ದಿಸ್ ಪಾಯಿಂಟ್ ಐ ವಿಲ್ ಡ್ರಾ, and from this point I will draw. ಆಯಿತು? ಇವಾಗ ಹಿಡನ್ ಲೈನ್. ಸೊ ಇದ್ರದ್ದೇ ಕ್ವಾಡ್ರಂಟ್ ಪಾಯಿಂಟ್ ತಗೋತೀನಿ. ರೈಟ್? ಟ್ರಿಮ್, ಓಕೆ. ನೋಡೋಣ, ಲೈನ್ ಟೈಪು ಚೇಂಜ್ ಮಾಡಲಿಕ್ಕೆ ಟ್ರೈ ಮಾಡಕತ್ತೀನಿ, ನೋಡೋಣ ಎಲ್ಲಿದೆ ಆಪ್ಷನ್ಸ್. ಇವಾಗ ಏನಾಯ್ತಿದು? ಫ್ರಂಟ್ ವ್ಯೂ ಆಯಿತು, ಟಾಪ್ ವ್ಯೂ ಆಯಿತು, ಆಯಿತಾ? ನೆಕ್ಸ್ಟ್ ಏನು ಮಾಡಬೇಕೀಗ? ಸೈಡ್ ವ್ಯೂ. ನೀವು ಸೈಡ್ ವ್ಯೂ ಮೇಲೆ ನಿಮ್ಮ ಕರ್ಸರ್ ಒಯ್ದ್ರಿ ಅಂದರೆ ಆಟೋಮೆಟಿಕ್ ಆಗಿ ಸೊ ಕನ್ಸ್ಟ್ರಕ್ಷನ್ ಲೈನ್ಸು, ಪ್ರೊಜೆಕ್ಷನ್ ಲೈನ್ಸು ಡ್ರಾ ಮಾಡ್ತದೆ. ಇಲ್ಲಿ ನೀವು ಜಸ್ಟ್ ಅಬ್ಸರ್ವ್ ಮಾಡಿರಿ, ನಾನು ಎಲ್ಲಿ ಏನೂ ತೊಗೋತಾ ಇಲ್ಲ, ಜಸ್ಟ್ ಬರೀ ರೆಫರೆನ್ಸ್ ಲೈನ್ಸ್ ಅಷ್ಟೇ ತೊಗೋತಾ ಇದ್ದೀನಿ. ಓಕೆ, ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ಇವೇನು ಮಾಡಿರಿ, ಇವು ಲೈನ್ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲ ನೋಡಿ, ಫಾರ್ ಕನ್ಸ್ಟ್ರಕ್ಷನ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ರಿ. ರೈಟ್? ಚೇಂಜ್ ಆಯಿತಾ? ಇಷ್ಟೆಲ್ಲ ಆದಮೇಲೆ ನಿಮ್ಮ ಹೆಸರು ಹಾಕೋಬೇಕಲ್ಲ, ಯಾರು ತುಳು ಮಾಡ್ಕೊಂಡು ಹೋದ್ರೆ? ಹಾಂ, ಇಲ್ಲೇನದ? ಬೇಸಿಕ್ ಡ್ರಾಯಿಂಗ್ ಟೂಲ್ ಅದ, ಡ್ರಾಯಿಂಗ್ ಅದ, ಎನೋಟೇಷನ್ಸ್ ಅಂತ ಐತೆ. ಎನೋಟೇಷನ್ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ನೋಟ್ ಅಂತ ಐತೆ ನೋಡಿ, ಆಯಿತಾ? ಸೆಲೆಕ್ಷನ್ ಮಾಡಿಕೊಡ್ರಿ, ಇಲ್ಲಿ ಪ್ಲೇಸ್ ಮಾಡಿರಿ, ಇಲ್ಲಿ ಪ್ಲೇಸ್ ಮಾಡಿ ನಿಮ್ಮ ಹೆಸರೆಲ್ಲ ಬರೀರಿ. ರೈಟ್? ಬಂತಾ? ಇದರಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮ ಯು ಎಸ್ ಎ ನಂಬರ್ ಹಾಕ್ರಿ, ನಿಮ್ಮ ರೂಲ್ ನಂಬರ್ ಹಾಕ್ರಿ, ಆಮೇಲೆ ಡಿವಿಷನ್ ಹಾಕ್ರಿ. ಕ್ಲಿಯರ್?
ಓಕೆ ಕಂಪ್ಲೀಟ್ ಮಾಡ್ತೀನಿ ಮಾಡಿರಿ ಫಸ್ಟ್